ಇದೀಗ ಬೆಂಗಳೂರಿನ ಕೆಲವು ಕಡೆ ವೈರಲ್ ಫೀವರ್ ಭೀತಿ ಹೆಚ್ಚಾಗಿದೆ. ಪ್ರೈವೇಟ್ ಸ್ಕೂಲ್ ಪ್ರಕರಣದ ನಂತರ ಹೈ ಅಲರ್ಟ್ ಆಗಿರುವಂಥದ್ದು. ಕ್ಲಾರೆನ್ಸ್ ಶಾಲೆಯಲ್ಲಿ ಕೆಲವರಿಗೆ H1N1 ಪಾಸಿಟಿವ್. ಇದೀಗ ವೈರಲ್ ಫೀವರ್ ಭೀತಿ ಹೆಚ್ಚಾಗಿದೆ. ಪ್ರೈವೇಟ್ ಸ್ಕೂಲ್ ಪ್ರಕರಣದ ನಂತರ ಹೈ ಅಲರ್ಟ್ ಆಗಿದ್ದಾರೆ. ಕ್ಲಾರೆನ್ಸ್ ಶಾಲೆಯಲ್ಲಿ ಕೆಲವರಿಗೆ H1N1 ಪಾಸಿಟಿವ್. ಬಹುತೇಕ ಶಾಲೆಗಳ ಆಡಳಿತ ಮಂಡಳಿ ಅಲರ್ಟ್ ಆಗಿದೆ. ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕರು. ಜ್ವರ, ಶೀತ, ನೆಗಡಿ, ಕೆಮ್ಮು ಜಾಸ್ತಿ ಇದ್ರೆ ಕಾಳಜಿ ವಹಿಸಿ ಶಾಲೆಗೆ ಕಳಿಸಬೇಡಿ. ಬಾಧಿತ ಮಕ್ಕಳಿಂದ ಬೇರೆಯವರಿಗೂ ಕೂಡ ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ವೈರಲ್ ಫೀವರ್ ಬಗ್ಗೆ ಅಲರ್ಟ್ ಇರುವಂತೆ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರಕರಣದ ಬೆನ್ನಲ್ಲೇ ಆನ್ಲೈನ್ ಕ್ಲಾಸ್ಗೆ ಶಿಫ್ಟ್ ಆದಂತ ಕ್ಲಾರೆನ್ಸ್ ಶಾಲೆ. ಇದೀಗ ಇತ್ತೀಚೆಗೆ ಈ ವೈರಲ್ ಫೀವರ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಎಲ್ಲರಲ್ಲೂ ಕೂಡ. ಅದರಲ್ಲಿ ಮಕ್ಕಳು ಅಂತ ಅಂದಾಗ ತುಂಬ ಸೂಕ್ಷ್ಮವಾಗಿರೋದ್ರಿಂದ ಮಕ್ಕಳಲ್ಲಿ ಅಂದರೆ ಇಮ್ಯುನಿಟಿ ಅಂತ ಬಂದಾಗ ಮಕ್ಕಳಲ್ಲಿ ಸದ್ಯಕ್ಕೆ ತುಂಬ ಕಡಿಮೆ ಇರುತ್ತೆ, ಅಂದರೆ ಅವರ ಏಜ್ಗೆ ತಕ್ಕಂತೆ. ಸೊ ಹಾಗಾಗಿ ಈ H1N1 ವೈರಲ್ ಭೀತಿ ಕೂಡ ಹೆಚ್ಚಾಗಿರೋದ್ರಿಂದ ಪೋಷಕರು ಗಮನಿಸಬೇಕು. 6 ತಿಂಗಳಿಂದ 18 ವರ್ಷದ ವಯಸ್ಸಿನ ಮಕ್ಕಳ ಮೇಲೆ ನಿಗಾ ಇಡಬೇಕು ಪೋಷಕರು. ಮೈ ಕೈ ನೋವು, ಗಂಟಲು ನೋವು, ವಾಂತಿ ಭೇದಿ ಲಕ್ಷಣ ಕಂಡು ಬಂದರೆ, ಸುಸ್ತು, ಜ್ವರ, ಶೀತ, ನೆಗಡಿ, ಕೆಮ್ಮು, ಉಸಿರಾಟದ ತೊಂದರೆಯಲ್ಲಿ ಕಂಡು ಬಂದರೆ, ಜ್ವರ ಬಿಡುವವರೆಗೂ ಕೂಡ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ಈ ವೈರಲ್ ಫೀವರ್ ಭೀತಿ ಎಲ್ಲೆಡೆ ಕೂಡ ಹೆಚ್ಚಾಗಿರೋದ್ರಿಂದ ಮಕ್ಕಳನ್ನ ಶಾಲೆಗೆ ಈ ರೀತಿಯಂತ ಲಕ್ಷಣಗಳು ಕಂಡು ಬಂದ್ರೆ, ಏನಾದರೂ ಜ್ವರ ಇದ್ರೆ ಅಂತ ಹೀಗೇನಾದರೂ ಒಂದು ಕಾಣಿಸ್ಕೊಂಡ್ರೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಡಿ ಅಂತಲೂ ಕೂಡ ಅಲ್ಲಿ ಶಿಕ್ಷಕರು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ ಪೋಷಕರಿಗೆ. ಸೊ ಏನೆಲ್ಲ ಅಪ್ಡೇಟ್ಸ್ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಕಳೆದ 4 ದಿನಗಳಿಂದ ಈ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು, ಸಾಕಷ್ಟು ಜನರಲ್ಲಿ ಒಂದು ಆತಂಕವನ್ನ ಮೂಡಿಸಿತ್ತು. ಅದರಲ್ಲೂ ಪೋಷಕರಿಗಂತೂ ಸಹ ಭಯವನ್ನೇ ಹುಟ್ಟಿಸಿರುವಂತಹದ್ದು. ಅದರ ಬೆನ್ನಲ್ಲೇ ಈಗ H1N1 ಅನ್ನುವಂತಹದ್ದು ಆ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಆರೋಗ್ಯ ಇಲಾಖೆ ಸದ್ಯಕ್ಕೆ ಕೊಟ್ಟಿರುವಂತಹದ್ದು. ಕ್ಲಾರೆನ್ಸ್ ಹೈಸ್ಕೂಲ್ ನಲ್ಲಿ ಫ್ಲೋ ಸೋಂಕು ಪ್ರಕರಣದ ಬಗ್ಗೆ ಪರಿಶೀಲನೆ ಮಾಡೋದಕ್ಕಿಂತ ಮುಂಚಿತವಾಗಿನೇ ಅವರು ಒಂದು ಸಂದೇಶವನ್ನ ರವಾನೆ ಮಾಡಿರ್ತಾರೆ. ನಮ್ಮ ಸ್ಕೂಲಲ್ಲಿ ಏನಿದೆ, ಹೈಸ್ಕೂಲ್ ನಲ್ಲಿ ಏನಿದೆ, ಸಂಪೂರ್ಣವಾಗಿ ಎಲ್ರಿಗೂ ಅಂದ್ರೆ ಸಾಕಷ್ಟು ಮಕ್ಕಳಿಗೆ ಈ ಒಂದು ಪ್ರಕರಣ ಹರಡಿದೆ ಅನ್ನುವಂತ ವಿಚಾರವನ್ನ ಸ್ಪ್ರೆಡ್ ಮಾಡಿರ್ತಾರೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಪರಿಶೀಲನೆಯನ್ನ ಮಾಡಿ ತನಿಖೆಯ ಬಳಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಾಗ ಗೊತ್ತಾಗಿರುವಂತಹದ್ದು, 2 ಶಿಕ್ಷಕರಿಗೆ ಈ ಒಂದು ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಅದರಲ್ಲಿ ಒಬ್ಬರಿಗೆ ಇದು ಚಿಕಿತ್ಸೆ ಪೂರ್ಣಗೊಳಿಸಿದ ಬಳಿಕ ಅಂದ್ರೆ ಅವರಿಗೆ ಒಬ್ಬರಿಗೆ ಮಾತ್ರ ಸೋಂಕು ಇರುವಂತಹದ್ದು ಇದು ದಾಖಲೆ ಆಗುತ್ತೆ. ಇದಾದ ಬಳಿಕ ಅವರಿಗೂ ಸಹ ಒಂದು ಮಾಹಿತಿಯನ್ನ ಸ್ಕೂಲ್ಗಳಿಗೆ ನೀಡ್ತಾರೆ. ಯಾಕೆ ಅಂತಂದ್ರೆ ಮಕ್ಕಳಲ್ಲಿ ಜೊತೆಗೆ ಪೋಷಕರಲ್ಲಿ ಭಯವನ್ನ ಹುಟ್ಟಿಸುವಂತಹ ವಿಚಾರವನ್ನ ಇಷ್ಟು ಸರಳವಾಗಿ ತೆಗೆದುಕೊಂಡಿರುವುದು ತಪ್ಪು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೂ ಸಹ ಈಗ ಆರೋಗ್ಯ ಇಲಾಖೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಅನ್ನ ಮಾಡಿ ಮತ್ತೆ ಜೊತೆಗೆ ಮಾಹಿತಿಯನ್ನ ಸಹ ನೀಡಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಮಕ್ಕಳಿಗೆ ಸಾಕಷ್ಟು ಸ್ಕೂಲ್ಗಳಿಂದಲೂ ಸಹ ಮೆಸೇಜ್ ಅನ್ನ ನೀಡಲಾಗ್ತಾ ಇದೆ. ನಿಮ್ಮ ಮಕ್ಕಳಿಗೆ ಶೀತ, ಜ್ವರ ಏನಾದ್ರೂ ಬಂದ್ರೆ ಇದನ್ನ ನೀವು ಏನು ಕಡೆಗಣಿಸಬೇಡಿ, ಇದಕ್ಕೆ ಬೇಗ ಗುಣಮುಖ ಆಗ್ಲಿ, ಅದಕ್ಕೆ ಅಂತ ಹೇಳಿ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಿ ಅನ್ನುವಂತಹ ಎಚ್ಚರಿಕೆಯನ್ನ ಸಹ ಮಕ್ಕಳಿಗೆ ಜೊತೆಗೆ ಪೋಷಕರಲ್ಲಿ ಮೂಡಿಸುವಂತಹ ಕೆಲಸವನ್ನ ಸದ್ಯಕ್ಕೆ ಶಾಲಾ ಕಾಲೇಜುಗಳು ಮಾಡ್ತಾ ಇರುವಂತಹದ್ದು. ಪೋಷಕರಿಗೆ ಹಾಗೆ ಮಕ್ಕಳಿಗೂ ಸಹ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತ. ಅದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಈ ವಿಚಾರವಾಗಿಯೂ ಸಹ ಒಂದಷ್ಟು ಕ್ರಮವನ್ನ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಯಾವುದೇ ರೀತಿಯಾಗಿ ಸ್ಕೂಲ್ಗಳಲ್ಲಿ ಕಂಡು ಬಂದ್ರೆ ಫಸ್ಟ್ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು, ಪರಿಶೀಲನೆಯನ್ನ ನಡೆಸಬೇಕು, ಬಳಿಕ ಇದನ್ನ ಮಾಹಿತಿಯನ್ನ ಸ್ಪ್ರೆಡ್ ಮಾಡ್ಬೇಕು ಅನ್ನುವಂತಹ ನೋಟಿಸ್ ಅನ್ನ ಸಹ ಸದ್ಯಕ್ಕೆ ನೀಡಿರುವಂತಹದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್.